ಗುರುಭ್ಯೋ ನಮಃ ಗಣಗಣಪತಿಯೇ ನಮಃ. ಪ್ರಿಯ ವೀಕ್ಷಕರೇ, 2026 ಮೇ ತಿಂಗಳ ಧನುರ್ ರಾಶಿಯವರ ಮಾಸ ಭವಿಷ್ಯವನ್ನು ಈಗ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ತಿಂಗಳು ರಾಶಿಯ ಅಧಿಪತಿಯಾದಂಥ ಗುರು ಉತ್ತಮ ಸ್ಥಿತಿಯಲ್ಲಿದ್ದಾನೆ. ನಿಮ್ಮ ಗೌರವ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. 6ನೇ ಮನೆಯಲ್ಲಿ ಗುರು ಸಂಚಾರ ಮಾಡೋದರಿಂದ ಹಳೆಯ ಸ್ಥಾನಗಳಿಂದ ಮುಕ್ತಿ ಸಿಗುತ್ತದೆ. 3ನೇ ಮನೆಯಲ್ಲಿ ಶನಿ ಇರುವುದರಿಂದ ನಿಮ್ಮ ಪರಾಕ್ರಮ ಹೆಚ್ಚಾಗುತ್ತದೆ. ಕ್ರಿಯೆಯ ಸಹದಿಂದ ಸಹಕಾರ ಸಿಗ್ತದೆ. 4ನೇ ಮನೆಯಲ್ಲಿ ರಾಹು ಇರೋದರಿಂದ ವಾಹನ ವಿಚಾರದಲ್ಲಿ ಗೊಂದಲ ಉಂಟಾಗುತ್ತದೆ. ಮತ್ತೆ ಈ ತಿಂಗಳು ಉದ್ಯೋಗಸ್ಥರಿಗೆ ಈ ತಿಂಗಳು ಪ್ರಗತಿ ಹಾದಿಗಳು ತಂದುಕೊಡುತ್ತದೆ. ಕಚೇರಿಯಲ್ಲಿ ಬಾಕಿ ಉಳಿದಂತ ಕೆಲಸಗಳು ಈ ತಿಂಗಳು ಪೂರ್ಣಗೊಳ್ಳುತ್ತದೆ. ನಿಮ್ಮ ಕಾಲಶ್ರಮಕ್ಕೆ ಮೇಲ್ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತದೆ. ಉದ್ಯೋಗ ಬದಲಾವಣೆ ಮಾಡಿಕೊಳ್ಬೇಕಾಗಿದ್ರೆ ಈ ತಿಂಗಳು ದ್ವಿತೀಯಾರ್ಧದಲ್ಲಿ ಒಳ್ಳೆಯ ಆಫರ್ ಬರುತ್ತದೆ. ಶಿಕ್ಷಣ ಮತ್ತು ಕಾನೂನು, ಸಮಾಜ ಕ್ಷೇತ್ರದಲ್ಲಿರುವವರಿಗೆ ಈ ತಿಂಗಳು ಗೌರವ ಮತ್ತು ಆದಾಯ ಹೆಚ್ಚಾಗುತ್ತದೆ. ಮತ್ತು ಈ ತಿಂಗಳು ವ್ಯಾಪಾರಸ್ಥರಿಗೆ ಧನಲಾಭ ಮಾಸವಾಗಿದೆ. ಹಳೆ ಹೂಡಿಕೆಗಳಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳುತ್ತದೆ. ಹೊಸ ಬಿಸಿನೆಸ್ ಐಡಿಯಾಗಳನ್ನ ಜಾರಿಗೆ ತರಲು ಒಳ್ಳೆಯ ಸಮಯ. ಮಾರ್ಕೆಟಿಂಗ್ ಮತ್ತು ಕಮಿಷನ್ ವ್ಯವಹಾರದಲ್ಲಿರುವವರಿಗೆ ನಿರೀಕ್ಷಿತ ಯಶಸ್ಸು ಸಿಗುತ್ತದೆ. ಇನ್ನು ಆರ್ಥಿಕ ಈ ತಿಂಗಳು ಸಫಲವಾಗ್ತೀರಾ. ಆದಾಯ ದಾರಿ ಸ್ಥಿರವಾಗಿದೆ. ದೂರದ ಪ್ರಯಾಣಕ್ಕಾಗಿ ಸ್ವಲ್ಪ ಹಣ ಖರ್ಚಾಗಬಹುದು. ಉಳಿತಾಯ ಯೋಚನೆಯಲ್ಲಿ ಹಣ ಹೂಡಿಕೆ ಮಾಡಲು ಒಳ್ಳೆಯ ಸಮಯ. ಇನ್ನು ನಿಮ್ಮ ಕುಟುಂಬ ಸಮಯದಲ್ಲಿ ಸುಖ ಸಂತೋಷ ಇರುತ್ತದೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ನಿಮ್ಮ ಮನೆಯ ಮಕ್ಕಳ ಸಹಾಯದಿಂದ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತದೆ. ಸಂಗಾತಿಯೊಟ್ಟಿಗೆ ಮಧುರ ಬಾಂಧವ್ಯ ಇರುತ್ತದೆ. ಪರಸ್ಪರ ಮಾತುಗಳಿಂದ ಹಳೆಯ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುತ್ತೀರಾ. ಇನ್ನು ನಿಮ್ಮ ಆರೋಗ್ಯ ವಿಚಾರದ ದೃಷ್ಟಿಯಲ್ಲಿ ಈ ತಿಂಗಳು ಇನ್ನು ತುಂಬಾ ಉತ್ತಮವಾಗಿದೆ. ಅತ್ಯಾದ ಪ್ರಯಾಣಗಳಿಂದ ದೈಹಿಕ ದಣಿವು ಕಾಣಿಸಿಕೊಳ್ಳುತ್ತದೆ. ಪ್ರತಿ ತಿಂಗಳು ಪ್ರಾಣಾಯಾಮ ಮಾಡಿ ಮಾನಸಿಕ ಶಾಂತಿ ಮತ್ತು ಚೈತನ್ಯ ದೊರೆಯುತ್ತದೆ. ಅದೃಷ್ಟ ಸಂಖ್ಯೆ ಬಂದು 3, 12, 17. ಅದೃಷ್ಟ ಬಣ್ಣ ಬಂದು ಹಳದಿ ಬಣ್ಣ. ಅದೃಷ್ಟ ವಾರ ಬಂದು ಗುರುವಾರ ಮತ್ತು ಭಾನುವಾರ. ಮತ್ತಷ್ಟು ಅಭಿವೃದ್ಧಿ ಹೊಂದಲು ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ಹಳದಿ ಬಣ್ಣ ಹೂಗಳಿಂದ ಗುರುಗಳಿಗೆ ಪೂಜೆ ಮಾಡಿ. ಒಟ್ಟಾರೆ ಈ ಧನುರಾಶಿಯವರಿಗೆ ಮೇ ತಿಂಗಳು ಪ್ರಗತಿ ಮತ್ತು ಆಧ್ಯಾತ್ಮಿಕ ಉನ್ನತಿ ಮಾಸವಾಗಿದೆ. ನಿಮ್ಮದು ಧನುರಾಶಿ ಆಗಿದ್ರೆ ನಿಮ್ಮ ಕುಲದೇವರನ್ನ ಹೆಸರನ್ನು ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗೆ ಡಿಸ್ಪ್ಲೇಯಲ್ಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.